ಅವರು ಇಂತಹ ಕಾರ್ಯಕ್ರಮ ಹಾಗೂ ಸಂಘಟನೆಗೆ ಬೆಂಬಲವಾಗಿ ನಿಲ್ತಾರೆ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಆದರೆ ಇಲ್ಲಿ ಬಂದು ನೋಡಿದಾಗ ಆಕಾಶ್ ಶೆಟ್ಟಿಯವರೇ, ಇಂತಹ ನೋವಿನ ನೊಂದವರ ಬದುಕನ್ನ ನನಗೆ ತೋರಿಸಿದ್ರಿ ನೀವು ಅಂತಕ್ಕಂಥದ್ದನ್ನ ಬಹಳ ನೊಂದುಕೊಂಡು ನಾ ಈ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೆ. ಇಂತಹ ಸಭೆಯಲ್ಲಿ ನಮ್ಮ ರೈತ ಸಂಘದ ನಾಯಕರು ಶಿರೂರವರು ಹಾಗೂ ಬಿಜೆಪಿ ಅಧ್ಯಕ್ಷರು ತಾವೆಲ್ಲರೂ ಬಂದಿದ್ದಾರೆ. ಎಲ್ಲೆಲ್ಲಿಂದ ಕಾಯಿದರು ಬಂದಿದ್ದಾರೆ. ಇಂತಹ ನೊಂದವರು ಇಲ್ಲಿ ಬಂದಿದ್ದೀರಲ್ಲ, ನಾವು ದೊಡ್ಡ ದೊಡ್ಡ ಸಮಾರಂಭಗಳು ನಾವು ಮಾಡಿದ್ದೀವಿ, ಫುಲ್ ತುಂಬಿರ್ತಿತ್ತು. ಬಟ್ ಅಲ್ಲಿ ಜಯಕಾರಗಳು ಇರ್ತಿದ್ದವು. ಆದರೆ ಇಲ್ಲಿ ನೋವಿನ ವಿಷಯಗಳಲ್ಲಿ ಪ್ರಸ್ತಾಪ ಮಾಡ್ತಕ್ಕಂಥ ವಿಷಯ ಕಂಡಾಗ ಬಹಳ ನೋವು ಅನಿಸ್ತಾ ಇದೆ ನನಗೆ. ಕೆಲವರು ತಮ್ಮ ಹಣ ಕಳ್ಕೊಂಡ್ರೆ ಎಷ್ಟು ಮಟ್ಟಿಗೆ ಸಮಾಧಾನದಿಂದ ಇಲ್ಲಿ ಬಂದಾರೋ ಬಂದಿಲ್ಲೋ ಗೊತ್ತಿಲ್ಲ. ಆ ಕಂಪ್ನಿ ನಂಬಿ ಹಣ ಹಾಕ್ಸಿರಲ್ಲ ಅವ್ರುಗಳಂತೂ ಹೇಳ್ತೀವಿ. ಯಾಕಂದ್ರೆ ಯಾವ ಹಣ ನನ್ನ ಹಣ ಹೋಯ್ತು ಬಿಡಪ್ಪ, ಹಾಳಾಗಿ ಹೋಗ್ಲಿ ಅಂತೇಳಿ ಗಪ್ಪನೆ ಇರ್ಬೋದು. ಆದರೆ ನೀವು ಯಾರ್ಯಾರು ಹೇಳಿ ಹಣ ಕೊಡ್ಸಿರಲ್ಲ ಅವ್ರಿಗೆ ನಿಮ್ಮ ಉತ್ತರ ಏನು ಕೊಡ್ತೀರಿ? ಏನು ಉತ್ತರ ಕೊಡ್ತೀರಿ? ಹಾಗಾಗಿ ನೀವು ಧೈರ್ಯದಿಂದ ನಾವಿನ್ನೂ ಒಂದು ಹೋರಾಟ ಮಾಡ್ತೀವಿ, ಜಯಶಾಲಿ ಆಗ್ತೀವಿ ಅಂತಕ್ಕಂಥ ಭಾವನೆ ಇಟ್ಕೊಂಡಿದ್ದೀರಲ್ಲ, ನಿಮ್ಮ ಭಾವನೆಗೆ, ನಿಮ್ಮ ಮನಸ್ಸಿಗೆ ನಾನು ದೊಡ್ಡ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ಮನಸ್ಸಿನಲ್ಲಿ ಇರಬೇಕು. ನೀನೇನೂ ತಪ್ಪು ಮಾಡಿಲ್ಲ, ಉಣ್ಲಿಲ್ಲ, ತಿನ್ನಲಿಲ್ಲ, ಯಾರನ್ನೋ ನಂಬಿ ನೀವು ಹಾಳಾದಂಥವ್ರು ಯಾಕೆ ಹೆದರ್ಬೇಕು? ಯಾಕೆ ಹೆದರ್ಬೇಕು? ಸರ್ಕಾರಗಳು ಯಾಕೆ ಇಂಥವು ಇರಬೇಕಂದ್ರೆ ನೊಂದವರ ಕಣ್ಣೀರು ಉಳಿಸ್ತಕ್ಕಂಥದ್ದು ಸರ್ಕಾರಗಳು ಇರಬೇಕು ವಿನ ಮತ್ತದಕ್ಕೆ ಇರಬೇಕು. ಅದರಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಆಕಾಶಿದ್ದವರೇ ಯಾವತ್ತೂ ಇಂಥದಕ್ಕೆ ಅವಕಾಶ ಕೊಡುವುದಿಲ್ಲ. ಯಾವ ಕಾಲಕ್ಕೂ ಸಿದ್ದರಾಮಯ್ಯನವರು ಇಂತಹ ದರೋಡೆಗೋರಿಗೆ, ವಂಚನೆಗೋರನ್ನ ರಕ್ಷಣೆ ಮಾಡ್ತಕ್ಕಂಥ ಸಾಧ್ಯತೆ 100ಕ್ಕೆ 100ರಷ್ಟಿಲ್ಲ. ಅಂಥವ್ರು ಮಟ್ಟ ಹಾಕ್ತಾರೆ ಅಂತಕ್ಕಂಥದ್ದು ನನಗೆ ಭಾವನೆ, ನನ್ನ ಮನಸ್ಸು. ಎಷ್ಟೋ ವರ್ಷಗಳಿಂದ ನಡೆದು ಬಂದಂಥ ಈ ವಂಚನೆ ಕೆಲಸ ಇವತ್ತು ಇತಿಶ್ರೀ ಹಾಡಬೇಕಾದ ಅನಿವಾರ್ಯತೆ ಬಂದಿದೆ. ಬರೀ ನೀವೇ ನನಗೆ ಎಲ್ಲೆಲ್ಲಿ ಹೋಗ್ತೀನಲ್ಲಿ ನನ್ನ ಮನವಿ ಕೊಟ್ಟಿದ್ರಿ. ನಾವು ಗದ್ದಲಾಗ ಏನೋ ಒಂದು ನೊಂದ್ಕೊಂಡಪ್ಪ ನಾವು ಮುಂದೆ ಹೋಗ್ತಿದ್ದೀವಿ. ಆದ್ರೆ ಪವರ್ ಟಿವಿ ಅವ್ರು ಎಲ್ಲರನ್ನೂ ಕೂಡಿಸಿ ಒಬ್ಬೊಬ್ಬರ ನೋವಿನ ಕತೆ ಹೇಳಿಸಿದಲ್ಲ ಆಕಾಶಿದ್ದವರೇ. ಪವರ್ ಟಿವಿಗೆ ನಂದೇ ಒಂದು ಸೆಲ್ಯೂಟ್ ಕೊಡಬೇಕಾಗ್ತದೆ. ನಾನೇ ಒಂದು ಸೆಲ್ಯೂಟ್. ನಾವು ಮಂತ್ರಿಯಾಗಿ ಶಾಸಕರಾಗಿ ಯಾಕೆ ಇರಬೇಕು? ನ್ಯಾಯ ಕೊಡಿಸ್ತೇವೆ. ಹಾಗೇನೆ ನನ್ನ ಮುಖ್ಯಮಂತ್ರಿ, ನಮ್ಮ ಮುಖ್ಯಮಂತ್ರಿಗಳು ನಾನು ನೋಡ್ತಾ ಇದ್ದೀನಿ. ಅವ್ರು ಯಾವತ್ತೂ ಕಟ್ಟ ಕಡೆ ವ್ಯಕ್ತಿಗಳ ಕಡೆ ದೃಷ್ಟಿ ಇರುತ್ತೇನೆ ವಿನಃ ಮುಂದ್ಗಡೆ ಓಡಾಡೋರ ಕಡೆ ದೃಷ್ಟಿ ಇರೋದು. ನಾನು ಯಾಕೆ ಮಾತನ್ನು ಹೇಳ್ತಿದ್ದೀನಿ ಅಂದ್ರೆ, ಒಂದು ಪಕ್ಷದಲ್ಲಿ ನಾನು ಒಂದು ಕ್ಯಾಬಿನೆಟ್ದಲ್ಲಿದ್ದೀನಿ. ನಾವು ಹಳ್ಳಿಗೆ ಹೋದಾಗ ಬಡ ವಿಧವೆ ಹೆಣ್ಣು ಮಗಳು ಅನ್ನಕ್ಕಾಗಿ ಕೈ ಚಾಚತಕ್ಕಂಥದ್ದು ನಾನು ನೋಡ್ಲಾರೆ ಅಂತಕ್ಕಂಥದ್ದು ಮಾತನ್ನ ಸಿದ್ದರಾಮಯ್ಯ. ಇವತ್ತು ಅನ್ನ ಎಷ್ಟೋ ಮಂದಿ ವಿಧವೆ ಇರ್ತಾರೆ, ತಾಯಿ ತಂದೆ ನೋಡದಂತ ಮಕ್ಕಳು ಇರ್ತಾರೆ. ಎಷ್ಟೋ ಜನರಿಗೆ ಇವತ್ತು ದುಡಿಲಿಕ್ಕೆ ಆಗೋದಿಲ್ಲ. ಅಂಥವ್ರು ಇನ್ನೊಂದು ಮನೆಗೆ ಹೋಗಿ ಅನ್ನ ಕೊಡಿ ಅಂತ ಕೇಳಾರ್ದಂತ ವಾತಾವರಣ ಏನಾರ ಸೃಷ್ಟಿ ಮಾಡಿದ್ರೆ ಅದು ಸಿದ್ದರಾಮಯ್ಯನವರು ಅಂತಕ್ಕಂಥದ್ದು ನಾವು ಹೋಗ್ಬೇಕಲ್ಲ. ಬಡತನದಲ್ಲಿ ನೋವಿನಲ್ಲಿರ್ತಕ್ಕಂಥ ತಾಯಿ, ನಾವೆಲ್ಲ ನಮ್ಮ ತಾಯಂದಿರು ನೋಡಿದ್ವಿ. ಯಾರೇ ಗೆಸ್ಟ್ಗಳು ಬಂದ್ರೆ ಪಕ್ಕದ ಮನೆಗೆ ಹೋಗಿ ಚಹಾ ಪುಡಿನೋ ಸಕ್ಕರೆನೋ ತಂದು ನಮ್ಮ ತಂದೆ ನಮ್ಮ ಮನೆಯಲ್ಲಿ ಉಳಿಸ್ತಕ್ಕಂಥ ತಾಯಂದಿರಿಗೆ 2,000 ರೂಪಾಯಿ ಕೊಡ್ತಾರೆ. ಅದು ಸಿದ್ದರಾಮಯ್ಯವರ ಯೋಚನೆಯಲ್ಲಿ. ಒಬ್ಬ ತಾಯಿ ನನಗೆ ಇದಕ್ಕೆ ತಾನು ಮಾತನಾಡ್ತಕ್ಕಂಥದ್ದು, ನನಗೆ 2,000 ತಾಯಿ, ನಿನಗೆ 2,000 ಬೇಡ. ಭಾಳ ಮಂದಿ ಬಡವರಿಗೆ 2,000 ಬೇಕನ್ನೋ ತಾಯಿ.
ನೀನು ನೊಂದ್ಕೊಂಡು ಹೇಳ್ತಾ ಇದ್ದೀಯ, ನೀನು ತೊಂದರೆಯಲ್ಲಿದೆಯಾ ಅದು ನನಗೆ ಅರ್ಥ ಆಗುತ್ತೆ. ನಾವು ಎಲ್ಲೋ ಒಂದು ಕಡೆ ತಪ್ಪು ಮಾಡ್ತಕ್ಕಂಥದ್ದನ್ನ ಸರಿ ಮಾಡಲಿಕ್ಕೆ ಸಾಧ್ಯತೆ ಏನಾದರೂ ಇದ್ರೆ, ಸರಿ ಆಗ್ತಿದ್ರೆ ಅದು ಸಿದ್ದರಾಮಯ್ಯವರಿಂದ ಮಾತ್ರ ಸಾಧ್ಯ. ಅದರ ಜೊತೆ DK ಶಿವಕುಮಾರ್ ಅವರು. ಇದು ನೋಡಿ ನಾನು ಯಾರನ್ನು ದೂಷಣೆ ಮಾಡಲಿಕ್ಕೆ ಹೋಗ್ತೀನಿ. ಹಲವಾರು ಕಂಪನಿಗಳು ಈ ಸೆಬಿ ಮುಖಾಂತರ ಮತ್ತೊಂದು ಮುಖಾಂತರ ಬಂದಿದ್ದಾವೆ. ಕೆಲವು ಕಂಪನಿಗಳ ರಿಜಿಸ್ಟ್ರೇಷನ್ ಇಲ್ಲ. ವರ್ಲ್ಡ್ ಬ್ಯಾಂಕಿನ ಕೆಲವು ವಿಚಾರಗಳಿಂದ ರಿಜಿಸ್ಟ್ರೇಷನ್ ಆಗಿ ಬಂದಿತ್ತು. ನಾವು ಎಲ್ಲಿವರೆಗೆ ಮೋಸ ಹೋಗ್ತೀವೋ ಅಲ್ಲಿವರೆಗೆ ಮೋಸ ಮಾಡೋದಿರ್ತಾರೆ. ಪಾಪ ನಿಮ್ದೇನು ತಪ್ಪಿಲ್ಲ, ಏನೋ ಒಂದು 4 ದುಡ್ಡು ಬಂದಿತ್ತಲ್ಲ ಬಡತನಕ್ಕೆ. ಇಲ್ಲಿ ಯಾರು ಟಾಟಾ ಬಿರ್ಲಾ ಮಂದಿ ಏನು ಮಾಡಿಲ್ಲ. ಎಲ್ಲೋ ಒಂದು ಬಹಳ ನೋವಿನಲ್ಲಿ ಇರ್ತಕ್ಕಂಥವ್ರು ಆಕಾಶಿ ಈ ಏಜೆಂಟ್ ದುಡ್ಡು ಹೋದಾಗ ಅಟ್ಲೀಸ್ಟ್ ನಾನೆಲ್ಲ ದುಡ್ಡು ಗಳಿಸ್ತೀನಿ ಅನ್ಬೋದು. ಪಾಪ ಇವ್ರು ಎಲ್ಲಿಂದ ತಂದುಕೊಡ್ತಾರೆ. 1 ಲಕ್ಷ ನೋಡ್ಲಾರ್ದಾಗ 10 ಲಕ್ಷ 20 ಲಕ್ಷ ಕೂಡಿಸಿ ಅವ್ರು ಕೊಟ್ಟಿದ್ದಾರೆ. ಅದನ್ನ ಸರಿ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ಬೇಕಾಗ್ತದೆ. ಅದಕ್ಕೆ ಮುಖ್ಯಮಂತ್ರಿ ಹೇಳಿದ್ರು, ಇದಕ್ಕೆ ಎಂತ ಬೇಕಾದ ಕಾನೂನು ತಂದು ಅದನ್ನು ರಕ್ಷಣೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಕೇಳಿದಾಗ ನನಗೆ ಖುಷಿ ಅನಿಸ್ತು. ನಾನು ಹೋಗಿ ಮಾತನಾಡಿದಾಗ ಅವರು ಆ ಭಾವನೆ ಅವರಲ್ಲಿ. ನಾನು ಟಿವಿಯಲ್ಲಿ ಹಲವಾರು ವಿಚಾರಗಳನ್ನು ನೋಡ್ತಾ ಇದ್ದೆ. ಮರ್ಯಾದೆ ಹಂಚಿಂದ ಮಗಳನ್ನೇ ಕೊಂದು ಹಾಕಿದ, ಮರ್ಯಾದೆ ಹಂಚಿಂದ ಮಗಳನ್ನೇ ಕೊಂದು ಹಾಕಿದ. ಗಂಡ ಹೆಂಡತಿನ ಕೊಂದು ಹಾಕಿದ ನೋಡಿ, ಹೆಂಡತಿ ಗಂಡನ ಕೊಂದು ಹಾಕಿದ.